ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ಣ ಪ್ರಪಂಚ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಗಂಡ ಹೆಂಡತಿಯ ಹೆಸರನ್ನು, ಹೆಂಡತಿ ಗಂಡನ ಹೆಸರನ್ನು ಒಡಪು ಕಟ್ಟಿ ಹೇಳುವ ಬಗೆಯನ್ನು ಹೇಳ್ತಾ ಇದ್ದೀನಿ. ಮೊದಲೇ ಒಡಪು: ಕಲ್ ಸಕ್ಕರೆ ಅಳ್ಕ, ನಕ್ಷತ್ರದ ಬೆಳಕ, ಪುತ್ರನ್ ಎತ್ಕೊಂಡು ಪತ್ರ ಬರಿತಾಳ ನಮ್ಮಾಕಿ ಎಂಬಲ್ಲಿ ನಿಮ್ಮ ಹೆಂಡತಿಯ ಹೆಸರನ್ನು ಹೇಳಬೇಕು. ಅಂದರೆ ಗಂಡ ಹೆಂಡತಿ ಹೆಸರನ್ನು ಹೇಳುವಾಗ ಈ ಒಡಪನ್ನ ಯೂಸ್ ಮಾಡ್ಬೋದು. ಇನ್ನೊಂದು ಒಗಟು: ಒಂದೊಂದು ಉಂಗುರಕ್ಕೂ ಒಂದೊಂದು ಅರಳು, ಅದರಿಂದ ಶೋಭಿಸುವುದು ಕೈ ಬೆರಳು, ನನ್ನ ಪತಿಯೇ ನನ್ನ ಮಾಂಗಲ್ಯದ ಹರಳು. ಒಂದೊಂದು ಉಂಗುರಕ್ಕೂ ಒಂದೊಂದು ಹರಳು, ಅದರಿಂದ ಶೋಭಿಸುವುದು ಕೈ ಬೆರಳು, ನನ್ನ ಪತಿಯೇ ನನ್ನ ಮಾಂಗಲ್ಯದ ಹರಳು. ನನ್ನ ಪತಿ ಎಂಬಲ್ಲಿ ನಿಮ್ಮ ಗಂಡನ ಹೆಸರನ್ನು ಹೇಳ್ಬೋದು. ಇನ್ನು ಮೂರನೇ ಒಡಪು: ಹಾಲಿಗೆ ಹಾಕುವುದು ಎಪ್ಪು, ಅನ್ನಕ್ಕೆ ಹಾಕುವುದು ಉಪ್ಪು, ನನಗೆ ಹಗಲಿರಳು ನನ್ನಾಕೆಯ ನೆನಪು. ನನಗೆ ಹಗಲಿರಳು ನನ್ನಾಕೆ ಎಂಬಲ್ಲಿ ನಿಮ್ಮ ಹೆಂಡತಿ ಹೆಸರನ್ನು ಹೇಳ್ಬೋದು. ಇನ್ನು ನಾಲ್ಕನೇ ಒಡಪು: ತಾಮ್ರದ ಕೊಡದ ಮೇಲೆ ಇರುವುದು ನಮ್ಮ ತಂದೆಯ ಹೆಸರು, ನನ್ನ ಮಾಂಗಲ್ಯದ ಸೂತ್ರದ ಮೇಲೆ ಇರುವುದು ನನ್ನ ಪತಿರಾಯರ ಹೆಸರು. ಈ ಪತಿರಾಯ ಎಂಬಲ್ಲಿ ನೀವು ನಿಮ್ಮ ಗಂಡನ ಹೆಸರನ್ನು ಹೇಳಬೇಕು. ಇನ್ನು ನೆಕ್ಸ್ಟ್ ಒಡಪು: ಚಕ್ಕಡಿ ಮಾವಿನ ಕಾಯಿ, ಚಟಾಕ್ ಉಪ್ಪು, ಕಟಕಟ ತಿಂದು ವಟ ಅಂತಾಳ ನಮ್ಮಾಕಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಒಡಪು. ಚಕ್ಕಡಿ ಮಾವಿನಕಾಯಿ, ಚಟಾಕ್ ಉಪ್ಪು, ಕಟಕಟ ತಿಂದು ವಟ ಅಂತಾಳ ನಮ್ಮಾಕಿ ಎಂಬಲ್ಲಿ ನೀವು ನಿಮ್ಮ ಹೆಂಡತಿಯ ಹೆಸರನ್ನೇ ಹೇಳಬೇಕು. ಇನ್ನು ನೆಕ್ಸ್ಟ್ ಒಡಪು: ತೆರೆಮರೆಯಾಗುವುದು ತವರು ಮನೆ ಆದಿ, ತೆರೆಮರೆಯಾಗುವುದು ತವರು ಮನೆಯ ಆದಿ, ಮುಂದೆ ತೋರುವುದು ಪ್ರಪಂಚದ ಬೀದಿ, ನನ್ನ ಪತಿಯ ಹೆಸರು ಹೇಳುವೆನು ಬಿಡುವಿರಿ ಆದಿ, ನನ್ನ ಪತಿಯ ಹೆಸರು ಹೇಳುವೆನು ಬಿಡುವಿರಿ ಆದಿ. ನನ್ನ ಪತಿ ಎಂಬಲ್ಲಿ ನಿಮ್ಮ ಗಂಡನ ಹೆಸರನ್ನ ಹೇಳಬೇಕು. ಈ ಎಲ್ಲ ಒಡಪುಗಳಲ್ಲಿ ನಿಮಗೆ ಯಾವ ಒಡಪು ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.